ವಿಕ್ರಾಂತ್ ಅವರೇ ಇದೆ. ಹೌದಾ ಅದಕ್ಕೆ ಇನ್ನೂ ಕೆಲವು ಪೇಪರ್ಸ್ ಇದೆ ನೋಡಿ. ಏನೋ ತುಂಬಾ ಡೀಪ್ ಆಗಿ ನೋಡ್ತಿದ್ದಾಳೆ ನಮ್ಮಕ್ಕ. ಒಂದ್ ನಿಮಿಷ ಸುಮ್ಮನಿರು ಸುಮನ. ತುಂಬಾ ಇಂಟ್ರೆಸ್ಟಿಂಗ್ ವಿಷಯನೇ ಆಗಿರುತ್ತೆ. ಸ್ವಲ್ಪ ಇರು ಅಂದ್ಮೇಲೆ ಸುಮ್ನಿರ್ಬೇಕು. ಹೇಳಿದ್ರೆ ಖುಷಿ ಪಡ್ತೀವಲ್ವಾ ಹಾಸಿನಿ? ಏನು ಬ್ರೋ, ಅದಕ್ಕೆ ಕನ್ಸಲ್ ಕಂಡಿದ್ದ ಅಮ್ಮನವ್ರ ಸಂಬಂಧಪಟ್ಟಿದ್ದ ಡೀಟೇಲ್ಸ್ನ ಹುಡುಕಿದ್ದೀನಿ. ವಾವ್, ನೀನ್ ತುಂಬಾ ಗ್ರೇಟ್ ವಿಕ್ರಾಂತ್. ಈ ವಿಷಯದಲ್ಲಿ ವಿಕ್ರಾಂತ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ನಂಗೆ ಸಹಾಯ ಮಾಡೋದ್ರಲ್ಲಿ ಯಾವಾಗ್ಲೂ ಮುಂದಿರ್ತಾರೆ. ಯಾಕಿರಲ್ಲ? ಅಭಿಮಾನಕ್ಕೆ ಸಹಾಯ ಮಾತ್ರ ಅಲ್ಲ, ಏನ್ ಬೇಕಾದ್ರೂ ಮಾಡ್ತಾರೆ ಅನ್ಸತ್ ಇವ್ರು. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಹುಚ್ಚು ಫ್ಯಾನ್. ನಿನಗೆ ಅಸೂಯೆಯಲ್ಲಿ ಈ ತರ ಮಾತು ಬರ್ತಿದೆ ಸುಮನ. ನೀವ್ಯಾರು ನೈನಿ ಮಾತನ್ನ ನಂಬದೆ ಹೋದ್ರು ವಿಕ್ರಾಂತ್ ನಂಬಿ ಅದು ನಿಜ ಅಂತ ತೋರ್ಸ್ಕೊಟ್ಟ. ಏನ್ ನಿಜ? ನೈನಿಗ್ ಬಂದಿರೋಂತ ಕನ್ಸು. ಅಂದ್ರೆ ಸಾಯ್ತಾಳ? ನನ್ನ ಈ ಸಲ ಎಲ್ರೂ ಸೇರ್ಕೊಂಡು ಹೊಡೆದ್ರು ನಂಗೆ ಬೇಜಾರಾಗಲ್ಲ. ನಾನು ಹೇಳಿದ್ರಲ್ಲಿ ತಪ್ಪಂತೂ ಇಲ್ಲ. ಗಾಯತ್ರಿ ಪಾಪ ಸುಮ್ನೆ ಇದ್ದಾಳೆ ಅಂದ್ರೆ ಏನ್ ಅರ್ಥ ಮಾಡ್ಕೋಬೇಕು? ನನ್ನ ಹೆತ್ತ ತಾಯಿ ಗಾಯತ್ರಿ ನಿಮ್ ಮೇಲೆ ದಾಳಿ ಮಾಡದೆ ಹಾಗೆ ಇದ್ದಾಳೆ ಅಂತಂದ್ರೆ ವಿಕ್ರಾಂತ್ ಅಂದಿರೋ ಪ್ರೂಫ್ ನಿಜ ಅಂತ ಅರ್ಥ. ಅಂದ್ರೆ ನನಗೆ ಕಾಣಿಸಿರೋ ಗುಡಿ ಈ ಊರಲ್ಲೇ ಇದೆ. ಯಾವ ನೈನಿ ಅದು? ದೇವಿಪುರಂ. 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 ದೇವಿಪುರನ? ಹೌದು ಬ್ರೋ. ಹೇ, ಇದು ಕೋಇನ್ಸಿಡೆನ್ಸಾ ಅಥವಾ ವಿಧಿ ಬರಹನ ಅಂತ ಗೊತ್ತಾಗ್ತಾ ಇಲ್ಲ. ಆ ಊರಿನ ಗಡಿ ಭಾಗದಲ್ಲಿ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು ಅಂತ ಇನ್ನು ನಿನ್ನೆ ಅಷ್ಟೇ ಡೀಲ್ ಆಯಿತು. ತ್ರಿನೇತ್ರಿ, ತ್ರಿನೇತ್ರಿ ಎಲ್ಲಿದೆಯೇ? ಏನು ಅಂತ ಹೇಳತ್ತೆ? ಎರಡೇಟ್ ಹಾಕ್ತೀನಿ ತಡಿ. ನನ್ ಗಂಡ ಏನಂದ್ರೆ ಈಗ? ತ್ರಿನೇತ್ರಿ ಅಂದ್ರೆ ಇವನ ಹೆಣ್ಣಿನ ತರ ಆಡ್ತಾನೆ. ಬುದ್ಧಿನೇ ಇಲ್ಲ ನಿನ್ ಗಂಡನಿಗೆ. ಎಲ್ಲಾ ವಿಷಯಕ್ಕೂ ಹೇಳಿ ಅತ್ತೆ ಅಂತ ಬಂದ್ಬಿಡ್ತಾನೆ. ಪಪ್ಪ ಮಾವಂಗ್ ಬೈದೆ ಹೋದ್ರೆ ನಿಂಗ್ ಹೊತ್ತೆ ಹೋಗಲ್ಲ ಅನ್ಸುತ್ತಲ್ವಾ? ಅತ್ತೆ ಆಯಸ್ಸು ಜಾಸ್ತಿ ಆಗ್ಬೇಕು ಅಂದ್ರೆ ನಾನು ಈ ತರ ಬೈಸ್ಕೋತಾ ಇರ್ಬೇಕು ತ್ರಿನೇತ್ರಿ. ನೀ ಸುಮ್ನಿರೋ ಈಗ. ನನಗೆ ವಿಷಯ ಹೇಳಕ್ ಬಿಡು. ತ್ರಿನೇತ್ರಿ, ನಿನ್ನ ನೋಡಕ್ಕೆ ಅಂತ ಬರ್ತಿರೋ ಹುಡುಗ ಪೇಟೆಯಿಂದ ಹೊರಟ್ಬಿಟ್ಟಿದಾನಂತೆ. ನೋಡಕ್ ಮಾತ್ರನಾ ಇಲ್ಲ ಮದ್ವೆ ಮಾಡ್ಕೊಳಕ್ ಕೂಡನಾ? ನಿಮ್ಮಿಬ್ಬರು ನಾಲ್ಗೇನು ಕತ್ತರಿಸಿ ಹಾಕ್ಬಿಡ್ತೀನಿ. ಏನ್ ಅನ್ಕೊಂಡಿದೀರಾ? ಅಂದ್ರೆ ಅತ್ತೆ ಈಗಾಗ್ಲೇ 25 ಸಂಬಂಧ ನೋಡಿದೀವಿ, ಯಾವ್ದು ಸೆಟ್ ಆಗದಿರೋದ್ರಿಂದ ವೈಶಾಲಿ ಆಗಿ ಹೇಳಿದ್ಲು. ಅಜ್ಜಿ ಕೂಡ ಇಷ್ಟ ಆಗ್ಬೇಕಲ್ವಾ ಮಾವ? ಮಾಡ್ಕೊತಿರೋದು ನೀನು. ನಾನೇ ಬಿಡು. ನಾನ್ ಪರವಾಗಿಲ್ಲ ಅಂದ್ರೆ ಅಜ್ಜಿ ಮೂಗ್ ಸರಿ ಇಲ್ಲ, ಮೆಳ್ಗಣ್ಣು, ತುಂಬಾ ಉದ್ದಕ್ಕಿದ್ದಾನೆ, ಸರಿಯಾಗಿ ನಡಿಯಕ್ ಬರಲ್ಲ ಅಂತ ಕಾರಣ ಹೇಳ್ತಾಳೆ. ಹೌದೇ? ಗಂಡ ಹೆಂಡತಿ ಜೋಡಿ ಹೇಗಿರ್ಬೇಕು ಅಂದ್ರೆ ಸೀತಾರಾಮ ಮತ್ತೆ ಹುಟ್ಟಿ ಅವರು ಅಯೋಧ್ಯದಲ್ಲಿದಾರೋ ಇಲ್ಲ ದೇವಿಪುರದಲ್ಲಿ ಅವರಿಬ್ರು ಬಾಳ್ತಾ ಇದಾರ ಅಂತ ಎಲ್ಲಾ ಜನರು ಮೂಗಿನ ಮೇಲೆ ಬೆರಳಿಟ್ಕೋಬೇಕು. ಇನ್ ಇವಳಿಗೆ ಮದ್ವೆ ಆದ ಹಾಗೆ. ನೀನ್ ಯಾಕೆ ಮೂತಿ ಹಂಗ್ ಮಾಡ್ಕೋತೀಯ? ಆ ಸೀರೆನ ಅವಳು ಕೊಡು. ತಗೋ. ನಿಮ್ಮತ್ತೆ ಮುತ್ತೈದೆ ಆಗಿರೋದಕ್ಕೆ ಅದನ್ನ ಅವಳ ಕೈಯಿಂದ ಕೊಡಿಸ್ದೆ.
ಈ ಸಂಬಂಧ ಗಟ್ಟಿ ಆಗದೆ ಇದ್ರೆ ಇವಳಿಗೆ ಗುಂಡು ಓಡಿಸ್ತೀನಿ ಅಂತ ತಿರುಪತಿ ವೆಂಕಟೇಶ್ವರನಿಗೆ ಬೇಡ್ಕೊಂಡಿದ್ದೀನಿ. ಅದ್ಯಾಕಮ್ಮ? ವೈಶಾಲಿ, ಆ ತಿಮ್ಮಪ್ಪಂಗೆ ತಲೆ ಕೂದಲು ಕೊಟ್ರೆ ಒಳ್ಳೇದೇನೆ ಅಲ್ವೇನೆ? ಸೀರೆ ಚೆನ್ನಾಗಿದೆ ಅಜ್ಜಿ. ಆ ಹುಡುಗ ಕೂಡ ಈ ಸೀರೆ ಅಂಚಿನ ತರ ಗುಲಾಬಿ ಬಣ್ಣದ ಶರ್ಟ್ ಹಾಕೊಂಡು ಅಲ್ಲಿಂದ ಹೊರಟಿದನಂತೆ. ಫೋಟೋ ಏನಾದ್ರೂ ಕಳ್ಸಿದಾರಾ? ಈ ಸರಿ ಕೇಳಿಲ್ಲಮ್ಮ. ಹೌದೇ, ಫೋಟೋ ತರಿಸಿದ ಪ್ರತಿ ಸಲ ದೃಷ್ಟಿಯಾಗಿ ಸಂಬಂಧ ಗಟ್ಟಿ ಆಗ್ತಿರ್ಲಿಲ್ಲ ಅಂತ ನನ್ ಮನಸ್ಸಿಗೆ ಅನಿಸ್ತಿತ್ತು. ಹುಡುಗನ್ ತಂದೆ ತಾಯಿಗೆ ಅವನ್ ಫೋಟೋ ಕಳಿಸೋದಕ್ಕಿಂತ ನೇರವಾಗಿ ಹುಡುಗನ್ನೇ ಇಲ್ಲಿ ನಿನ್ನ ನೋಡೋದಿಕ್ಕೆ ಕಳಿಸಿ ಅಂತ ನಾನು ಕೇಳ್ಕೊಂಡೆ. ಅಪ್ಪಿ ತಪ್ಪಿ ಇವಳಿಗೂ ಮುಂದೆ ಬರೋ ಅಪಾಯದ ಬಗ್ಗೆ ತಿಳ್ಕೊಳ್ಳೋ ಶಕ್ತಿ ಬಂದಿದ್ಯಾ? ಏಯ್, ಅರ್ಥ ಇಲ್ದೇ ಇರೋ ತರ ಮಾತಾಡ್ಬೇಡ. ಹೋಗ್ಬಾರ್ದು ಅಂತ ಕೈ ಅಡ್ಡ ಇಟ್ಕೊಂಡಿದ್ದಕ್ಕೆ ಹಾಗ ಅನ್ಕೊಂಡೇರಿ. ಸುಮನಾ, ಪ್ರತಿಯೊಂದಕ್ಕೂ ಅರ್ಥ ಹುಡುಕ್ಬೇಡ. ಚಿಕ್ಕ ಮಕ್ಕಳು ಅಂದ್ಮೇಲೆ ಅಮ್ಮನೋ ಅಪ್ಪನೋ ಆಚೆ ಏನಾದ್ರೂ ಹೋಗ್ತಾರೆ ಅಂತಂದ್ರೆ ಈ ತರ ಮಾಡೋದೆಲ್ಲ ನಾರ್ಮಲೇ. ಗಾಯತ್ರಿ, ಅಪ್ಪಂಗೆ ಎದುರಾಗು ಕಂದ, ಹೀಗೆಲ್ಲ ಹಠ ಮಾಡ್ಬಾರ್ದು. ಕೆಲ್ಸದ ಮೇಲೆ ಹೋಗ್ತಿದಾರಲ್ವಾ? ಎದುರುಗಡೆ ಬರ್ಬೇಡ, ಸೈಡ್ಗೆ ಹೋಗಮ್ಮ ಪುಟ್ಟಿ. ಹಾಗ ಅನ್ಬೇಡುವ ನೀನು. ಸಿಟ್ ಮಾಡ್ಕೊಂಡ್ರೆ ಗಾಯತ್ರಿಗೆ ಬೇಜಾರಾಗತ್ತ. ನಾನು ಹ್ಯಾಂಡಲ್ ಮಾಡ್ತೀನಿ. ಗಾಯತ್ರಿ, ಬಾ ಮೇಲೆ.